ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಿ? ಬನ್ನಿ, ನಾನು ಇವತ್ತು ನಿಮಗೆ ಬಿಜಾಪುರ ಬಿಳಿ ಜೋಳ ಬಿಸಿ ರೊಟ್ಟಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನಾನು ಒಂದು ಪಾತ್ರೆಗೆ ಹೆಸರಿಟ್ಕೊಳತ್ತೀನಿ. ಅದು ನೀರು ಪಳಪಳ ಅಂತ ಕುದಿ ಬರಲಿ ನೋಡ್ರಿ. ಈಗ ನೀರು ಪಳಪಳ ಅಂತ ಕುದಿಯಾಕತ್ತೈತಿ. ನಾನು ಇದನ್ನೀಗ ತಗೊಂಡು ಹಿಟ್ಟು ಕರ್ಸ್ಕೊತೀನಿ. ಅದ ಒಲೆ ಮೇಲೆ ನಾನಿಲ್ಲಿ ಹಂಚ್ಕಾಯಿ ಹಾಕ್ಕೊಂಡನಿ ನೋಡ್ರಿ. ನಾನೀಗ ಜಿಗಿಟ್ ಕಲಿಸ್ಕೊತೀನಿ ರೊಟ್ಟಿ ಮಾಡೋಕೆ. ಹಿಂಗೆ ದಬ್ರ್ಯಾಗ ಜಿಗಿಟ್ ಹಾಕಿ ಜಿಗಿಟ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಹರಿಯಂಗಿಲ್ಲ. ನಾವು ಹೆಂಗೆ ಉದ್ದಿದ್ರೂ ನೀಟಾಗಿ ಬರ್ತಾವೆ ರೊಟ್ಟಿ. ಮೇನು ಇದ ರೊಟ್ಟಿ ಮಾಡ್ಬೇಕಂದ್ರೆ ಜಿಗಿಟ್ ನಾವು ಕರೆಕ್ಟಾಗಿ ಹಾಕ್ಕೊಂಡ್ವಿ ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ, ಹರಿಯಂಗಿಲ್ಲ. ಎಲ್ಲೂ ನೀಟಾಗಿ ಹಿಂಗೆ ಕಲಿಸ್ಕೊಡ್ರಿ. ಇದು ಜಿಗಿಟ್. ನಂದು ಈ ಜಿಗಿಟ ಒಂದು 15 ರೊಟ್ಟಿ ಮಾಡೋಷ್ಟು ಆಕೈತಿ. ಇದನ್ನೀಗ ನಾದ್ಕೊಳ್ಳೋಣಂತ ನೋಡ್ರಿ. ಈಗ ಜಿಗಿಟ್ ಬಂತು, ಇದು ನಾದ್ಕೊಳ್ಳೋಣೀಗ. ಬನ್ರಿ, ಈಗ ಹಿಟ್ಟು ಚಲೋತ್ನಂಗೆ ನಾದ್ಕೊಳ್ಳೋಣಂತ. ಇದಕ್ಕೆ ಜಿಗಿಟ್ಗೆ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಕಲಿಸ್ಕೊಡ್ರಿ. ಸ್ವಲ್ಪ ಇದು ಬಿಸಿ ಬಿಸಿ ಇರ್ತಾ ಕಲಿಸ್ಕೊಂಡ್ರೆ ಹಿಟ್ಟು ಜಿಗಿಟ್ಟು ಚಲೋ ಇರ್ತೈತಿ, ರೊಟ್ಟಿನ ಚಲೋ ಬರ್ತಾವೆ. ನೀವು ನಾದ್ಕೊಳ್ಳೋದು ಸಮೇತ ಚಲೋ ಹೊತ್ನಂಗೆ ನಾದ್ಕೋಬೇಕು, ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ. ನಮ್ಮ ಮನ್ಯಾಗ ನೋಡ್ರಿ ಒಂದು ತಿಂಡಿ ಇಲ್ಲಿಕ್ರು ನಡೀತತಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ರೊಟ್ಟಿ, ಕಾಳಿನ ಪಲ್ಯ, ಮೊಸರು ಈ ಥರ ಬೇಕು ಅಡುಗೆ. ಈ ಸೈಡ್ ಉತ್ತರ ಕರ್ನಾಟಕ ಸೈಡ್ ದಿನಾ ರೊಟ್ಟಿನೇ ನೋಡ್ರಿ ಮಾಡೋದು. ಬಿಸಿ ಬಿಸಿ ರೊಟ್ಟಿ 2 ಹೊತ್ತು ಮಾಡ್ತಾರೆ ಈ ಕಡೆ. ಅದಕ್ಕೆಲ್ಲ ಈ ಕಡೆ ಜನ ಸ್ಟ್ರಾಂಗ್ ಕಡಕ್ಕಿರ್ತಾರೆ ನೋಡ್ರಿ. ನೋಡ್ರಿ, ಜಿಗಿಟ್ನ್ಯಾಗ ಸ್ವಲ್ಪ ನಾದ್ಕೊಂಡಾದ್ಮೇಲೆ ಮೇಲೆ ನೀವು ಸ್ವಲ್ಪ ತಣ್ಣೀರು ಹಾಕಿನೂ ಇನ್ನು ನಿಮ್ಮ ಹದಕ್ಕೆ ಒಬ್ಬರು ತಳ್ಳಗೆ ಮಾಡ್ಕೊಂಡಿರ್ತಾರೆ ಹಿಟ್ಟು, ಅಳಕಾಗಿ ಒಂದು ಸ್ವಲ್ಪ, ಒಬ್ಬರು ಗಟ್ಟಿಯಾಗಿ ಮಾಡ್ಕೊಂಡಿರ್ತಾರೆ. ಒಬ್ಬರು ರೊಟ್ಟಿ ಹದ ಒಬ್ರಿಗೆ ಬರಂಗಿಲ್ಲ ರೀ. ಈಗ ನೋಡಿ, ನಾ ಮೀಡಿಯಮ್, ಈ ಕಡೆ ಗಟ್ಟಿನಿಲ್ಲ ತೆಳುವಾಗಿಲ್ಲ, ಹಂಗೆ ಮಾಡ್ಕೊಂಡಿರ್ತೇನೆ ರೊಟ್ಟಿನ. ರೊಟ್ಟಿ ತಿಂದು ಮನುಷ್ಯ ಗಟ್ಟಿ ಇರ್ತಾನಂಥೇಳಿ ಹಿಂದೆ ಶಾಸ್ತ್ರ ಮಾಡಿದ್ರೆ ಅದೇನು ಸುಳ್ಳೇನಲ್ಲ. ಈಗ ನಾವು ರೊಟ್ಟಿ ತಿನ್ನಕ್ಕವಲ್ರಿ, ಅದೇ ಒಣ ಚಪಾತಿ ಇಲ್ಲ ತಂದ್ರೆ ಏನಾರ ತಿಂಡಿ ಸ್ನ್ಯಾಕ್ಸ್ ಅಂತ ಇರ್ತಾವೆ ಹುಡುಗರಿಗೆಲ್ಲ ನಾವು ಇದನ್ನ ರೂಢಿ ಮಾಡ್ಬೇಕ್ರಿ. 1 ಟೈಮರ ಹುಡುಗರಿಗೆ ರೊಟ್ಟಿ ತಿನ್ನಿಸ್ಬೇಕು. ನೋಡ್ರಿ, ಫೈನಲ್ ಆಗಿದೆ, ಹಿಟ್ಟು ರೆಡಿ ಆಯ್ತು. ಚಲೋತ್ನಂಗೆ ಒಂದು 5 ನಿಮಿಷ ನಾದ್ಕೋಬೇಕಿದೆ ಜೋಳದ ರೊಟ್ಟಿ ಮಾಡ್ಲಿಕ್ಕೆ. ನೋಡ್ರಿ, ಹಿಟ್ಟು ರೆಡಿ ಆಯ್ತು. ಇಷ್ಟು ಹಿಟ್ಟಿನಾಗ ನಾನೀಗ ಒಂದು 15 ರೊಟ್ಟಿ ಮಾಡ್ತೇನೆ ನೋಡ್ರಿ. 15ರಿಂದ ಒಂದು 20 ರೊಟ್ಟಿ ಆಗ್ತಾವೆ. ನೋಡ್ರಿ, ಈಗ ರೊಟ್ಟಿ ಉದ್ದದು ತೋರಿಸ್ತೀನಂತ. ಹಿಂಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡು ಹಿಂಗೆ ಉಂಡೆ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಇದಕ್ಕೆ ರೊಟ್ಟಿನ ಒಂದು ಸ್ವಲ್ಪ ಬಡೀರಿ. ನನಗೇನು ದೊಡ್ಡದಾಗೋ ಮಟ್ಟ ಬಡ್ಲಿಕ್ಕೆ ಏನು ಬರೋಂಗಿಲ್ಲ ರೀ. ನಾವು ಉತ್ತೇನೆ ಹಿಂಗೆ ಉದ್ದೋದ್ರಿಂದನೂ ಚಲೋ ಬರ್ತಾವೆ ರೊಟ್ಟಿ. ಆಮೇಲೆ ಲತ್ತುಡಿಗೆ ಈ ಥರ ಹಾಳಿ ಸುತ್ಕೊಂಡಿರ್ಬೇಕು, ಅಂದ್ರೆ ಹರಿಯಂಗಿಲ್ಲ ರೊಟ್ಟಿ. ನಿಧಾನಕ್ಕೆ ಎಲ್ಲ ಸೈಡು ಹಿಂಗೆ ತಿರುಗಿಸ್ಕೊತ ಉದ್ಕೊತ ಬಂದ್ರೆ ನಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ರೊಟ್ಟಿ ಮಾಡ್ಕೋಬೋದು. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡಿರಿ, ಅಂದರೆ ಹಿಡ್ಕೊಳಂಗಿಲ್ಲ ಅದು ಮಣಿಗೆ. ಅವಾಗ ಹಿಂದವ್ರೆಲ್ಲ ಬಡಿತಿದ್ದಿರಿ, ಈಗಿನವ್ರಿಗೇನು ರೊಟ್ಟಿ ಬಡ್ಲಿಕ್ಕೆ ಬರೋದಿಲ್ಲ. ಹಂಗೆ ಉದ್ಕೊಂಡೆ ತಿನ್ನೋದೆಲ್ಲರೂ ಈಗ ಜಾಸ್ತಿ. ನನಗೂ ಕೂಡ ಹಂಗೆ ಬಡ್ಲಿಕ್ಕೆ ಬರೋಂಗಿಲ್ಲ ರೊಟ್ಟಿ. ಆದ್ರೆ ದಿನ ಒಟ್ಟು ರೊಟ್ಟಿ ಮಾಡ್ತೀನಿ ಈ ಥರ ಉದ್ಕೊಂಡೆ. ನಮ್ಮ ಮನ್ಯಾಗ ದಿವಸ ರೊಟ್ಟಿ ಬೇಕು ನೋಡ್ರಿ.
ಕಡೆ ಉತ್ತರ ಕರ್ನಾಟಕ ಸೈಡ್ ಹೆಂಗಂದ್ರಿ ಬೆಳಗ್ಗೆ ಸೀದಾ ಒಂದೆರಡು ಥರ ಪಲ್ಯ ಮಾಡ್ಕೊತಾರೆ, ಮೊಸರು, ಆಮೇಲೆ ಈ ಥರ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು 8ಕ್ಕೆ ಇಲ್ಲೇ ನಾಷ್ಟ ಚಾಲೂ ಮಾಡಿಬಿಡ್ತಾರೆ ನೋಡ್ರಿ. ಬಿಸಿ ರೊಟ್ಟಿ ತಿಂದು ನೋಡ್ರಿ, ಎಲ್ಲಿ ಹರಿಲಾರ್ದಂಗೆ ಎಷ್ಟು ಚಲೋ ಬಂದ ನೋಡ್ರಿ ರೊಟ್ಟಿ. ಬರೀ ಬೇಯಿಸ್ಕೊಳ್ಳೋಣಂತಿದ್ದು. ಆಮೇಲೆ ಇದು ರೊಟ್ಟಿ ಹಂಚಿ ಹೆಂಗೆ ಹಾಕೋದಂದ್ರೆ ಇದು ಕೆಳಗಿರ್ಬೇಕ್ರಿ. ಇಲ್ಲಿ ಕೆಳಗೆ ಹಿಟ್ಟು ಹಾಕಿರ್ತಾವಲ್ಲ ಅದನ್ನ ಮ್ಯಾಲೆ ಮಾಡಿ ಹಾಕ್ಬೇಕು. ರೊಟ್ಟಿ ಹಿಂಗೆ ತಕ್ಕೊಂಡೆ ಇದು ಹಿಟ್ಟಿಂದ ಮ್ಯಾಲೆ ಬರ್ಬೇಕು. ಈ ಥರ ಒಬ್ಬೊಬ್ರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರ್ತಿರ್ತತಿ, ಬೇಯಿಸಾಕ್ ಬರ್ತಿರೋಂಗಿಲ್ಲ. ಹಿಂಗೆ ಹಿಟ್ಟು ಹಚ್ಚಿರ್ತಾವಲ್ಲ ಅದು ಮ್ಯಾಲೆ ಇರ್ಬೇಕದು ರೊಟ್ಟಿ. ಅದಕ್ಕೀಗ ನೀರು ತೊಗೊಂಡು ಒಂದು ಅರಿವಿಗೆ ನೀರು ಅಂಟಿಸ್ಕೊಂಡು ಹಿಂಗೆ ಹಚ್ಕೊತ ಬರ್ರಿ ರೊಟ್ಟಿ ಪೂರ. ನೋಡ್ರಿ ಹಿಂಗೆ ಮೇಲೆ ಗುಳಿ ಗುಳಿ ಬಂದ ತಕ್ಷಣ ತಿರುವಿ ಇನ್ನೊಂದು ಸೈಡ್ ಬೇಯಿಸ್ಕೋರಿ. ಇದನ್ನು ನೀರು ಹಚ್ಚಿದ ತಕ್ಷಣ ಪಟ್ಟನ ಅಂತ ಹೊಳ್ಳಿ ಹಾಕ್ಬೇಡ್ರಿ, ಹರಿತೈತಿ ರೊಟ್ಟಿ. ಒಂದು 2 ನಿಮಿಷ ಬಿಡ್ರಿ, ಅದು ಬೇಯ್ದು ಆಮೇಲೆ ಗುಳಿ ಗುಳಿ ಬರ್ತದೆ ಮೇಲೆ ರೊಟ್ಟಿ ಮ್ಯಾಗ, ಯಾವಾಗ ಬೆಂದಿರ್ತೈತೆ ಅಂತ ಹೇಳಿ ಹಿಂಗೆ ತಿರುಗಿಸಿ ಹಾಕಿ ಒಂದು ಅರ್ಬಿಲೆ ಹಿಂಗೆ ಒತ್ಕೊಂತ ಬರ್ರಿ. ನೋಡ್ರಿ ಹಿಂಗೆ ಒತ್ತಾಗ ರೊಟ್ಟಿ ಹಿಂಗೆ ಉಬ್ತಾವೆ. ನಿಮ್ಗೆ ಉಬ್ಬಿದ ರೊಟ್ಟಿ ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ದಪ್ಪಾಗಿ ಮಾಡ್ಕೊಳ್ರಿ. ರೊಟ್ಟಿ ಹಿಂಗೆ ಉಬ್ಬಿ ಬರ್ತಾವೆ. ನಾನಿಲ್ಲಿ ತಳ್ಳಗೆ ಮಾಡ್ಕೊಂಡೀನಿ. 2 ಸೈಡು ಹಿಂಗೆ ಅರ್ಬಿಲೆ ಒತ್ಕೊಂತ ನೀಟಾಗಿ ಬೇಯಿಸ್ಕೊಡ್ರಿ. 2 ಸೈಡು ಚಂದಂಗೆ ಬೇಯಿಸ್ಕೊಡ್ರಿ. ನೋಡ್ರಿ ಈಗ ರೊಟ್ಟಿ ರೆಡಿ ಆಯ್ತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.